ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಖಾಮಿನೇ ಅವರಿಗೆ ನಾನು ಸಲಾಂ ಮಾಡ್ತೀನಿ. ನಿಮ್ಮ ಹಾಗೆ ಅವರು ಅಮೆರಿಕಾಗೆ ಶರಣಾಗ್ಲಿಲ್ಲ, ಮಂಡಿಯೂರ್ಲಿಲ್ಲ ಅಂತ ಭಾರತದ ಪಾರ್ಲಿಮೆಂಟಿನ ಒಳಗೆ ಒಬ್ಬರು ಕೂಗ್ತಾರೆ ಅಂತಂದ್ರೆ ಅದು ಬಹಳ ಮಹತ್ತರವಾದಂತಹ ಘೋಷಣೆ ಆಗುತ್ತೆ ಮತ್ತು ಹೇಳಿಕೆ ಆಗುತ್ತೆ. ಅದು ಭಾರತದ ಸದ್ಯದ ಪರಿಸ್ಥಿತಿಯನ್ನು ಸಹ ವಿವರಿಸುತ್ತೆ. ಪ್ಲಸ್ ಖಾಮಿನೈ ಜೀವ ಕಳೆದುಕೊಂಡರೂ ಸಹ ಹೇಗೆ ಶತ್ರು ರಾಷ್ಟ್ರದ ಮುಂದೆ ಮಂಡಿಯೂರಬಾರದು ಅನ್ನೋದಕ್ಕೆ ಒಂದು ಪ್ರೇರಣೆಯಾಗ್ತಾರೆ ಅನ್ನೋದು ಸಹ ಈ ಘಟನೆಯಿಂದ ಸಾಬೀತಾಗುತ್ತೆ. ಸೊ ಆ ಘೋಷಣೆ ಕೂಗಿದ್ಯಾರು, ಆ ಘೋಷಣೆಯ ಅಥವಾ ಆ ಹೇಳಿಕೆ ಕೊಟ್ಟಿದ್ಯಾರು, ಅದನ್ನ ಯಾವ ಸಂದರ್ಭದಲ್ಲಿ ಕೊಟ್ಟರು, ಪ್ಲಸ್ ಸದ್ಯ ಭಾರತದ ಅಮೆರಿಕ ನಡುವೆ ನಡೀತಾ ಇರುವಂತಹ ಸೋ ಕಾಲ್ಡ್ ಸರೆಂಡರ್ ಯಾವ ಸ್ಥಿತಿಯಲ್ಲಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸಂಸತ್ತಿನಲ್ಲಿ, ಭಾರತದ ಪಾರ್ಲಿಮೆಂಟಿನಲ್ಲಿ, ಯಾವ ಪಾರ್ಲಿಮೆಂಟ್ ಅಂದ್ರೆ ಮೋದಿ ಬರೋದಕ್ಕೆ ಹೆದರ್ಕೊಂಡು ಆ ಕಡೆ ತಲೆನೇ ಹಾಕಿಲ್ವಲ್ಲ ಸುಮಾರು ದಿನಗಳಿಂದ, ಅಲ್ಲಿಗೆ ಬಂದ್ರೆ ಕಾಂಗ್ರೆಸ್ಸಿನ ಮಹಿಳಾ ಎಂಪಿಗಳು ದಾಳಿ ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ಬಿಡ್ತಾರೆ ಅಂತ ಹೆದರಿಕೊಂಡು ಸದನಕ್ಕೆ ಬರೋದನ್ನೇ ಬಿಟ್ಟಿರುವಂತಹ ಒಂದು ಸದನ ಇದೆಯಲ್ಲ, ನರೇಂದ್ರ ಮೋದಿ ಬರದೇ ಬಿಟ್ಟಿರುವಂತಹ ಸದನ, ಆ ಸದನದಲ್ಲಿ ನಿನ್ನೆ ಚರ್ಚೆಗಳು ನಡೀತಾ ಇತ್ತು. ಯಾವ ವಿಚಾರಕ್ಕೆ ಅಂದ್ರೆ ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವಂತಹ ಓಂ ಬಿರ್ಲಾ ಪಕ್ಷಪಾತಿಯಾಗಿ ಕೆಲಸ ಮಾಡ್ತಿದ್ದಾರೆ, ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ, ಆ ಕುರ್ಚಿಯಲ್ಲಿ ಅವರಿಗೆ ಕೂರೋದಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಕಾಂಗ್ರೆಸ್ನ ನೇತೃತ್ವದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ವು. ಅದರ ಮೇಲೆ ಚರ್ಚೆಗಳು ನಡೆಯುವ ಸಂದರ್ಭದಲ್ಲಿ ಸಮಾಜವಾದಿ ಪಕ್ಷದ ಆನಂದ್ ಭದೌರಿಯಾ, ಸಮಾಜವಾದಿ ಪಕ್ಷದ ಸಂಸದ, ಉತ್ತರ ಪ್ರದೇಶದ ದೌರಾಹಾ ಕ್ಷೇತ್ರದಿಂದ ಅವರು ಸಂಸದರಾಗಿದ್ದಾರೆ, ಅವರು ಮಾತಾಡ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಈ ಹೇಳಿಕೆಯನ್ನ ಕೊಡ್ತಾರೆ. ಅದು ಸರಿನಾ ತಪ್ಪ, ಭಾರತದ ಪಾರ್ಲಿಮೆಂಟ್ ಅಲ್ಲಿ ಆ ಹೇಳಿಕೆ ಬರಬಹುದಾ ಬೇಡವಾ ಆಮೇಲೆ ಮಾತಾಡೋಣ. ಮೊದಲಿಗೆ ಅವ್ರು ಹೇಳಿದ್ದಿಷ್ಟೇನೆ, ನಾನು ಖಾಮಿನೈ ಏನು ಇರಾನ್ನ ಸರ್ವೋಚ್ಚ ನಾಯಕ ಇಸ್ರೇಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡ್ರಲ್ಲ ಅವರಿಗೆ ಸಲಾಂ ಮಾಡ್ತೀನಿ. ಅವರು ನಿಮ್ಮ ಹಾಗೆ ಅಮೆರಿಕ ಮುಂದೆ ಮಂಡಿ ಊರ್ಲಿಲ್ಲ, ಸಾವನ್ನ ಒಪ್ಪಿಕೊಂಡ್ರು ಅಂತ ಒಂದು ಹೇಳಿಕೆಯನ್ನ ಕೊಟ್ರು ಅವರು. ಸಮಾಜವಾದಿ ಪಕ್ಷದ ಸಂಸದರು ಕೊಟ್ಟಿರುವಂತಹ ಹೇಳಿಕೆ. ಸೊ ಅದು ಹಿನ್ನೆಲೆ ನಿಮಗೆ ಗೊತ್ತೇ ಇದೆ. ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆಯನ್ನ ಫೆಬ್ರವರಿ 28ನೇ ತಾರೀಕು ಯಾವುದೇ ಮುನ್ಸೂಚನೆ ಇಲ್ಲದೆ, ಯುದ್ಧ ಆರಂಭ ಆಗಿರ್ಲಿಲ್ಲ, ಮಾತುಕತೆಗಳು ನಡೀತಾ ಇತ್ತು, ಮಾತುಕತೆಗಳ ನಡುವೆ ದ್ರೋಹದಿಂದ ಮೋಸದಿಂದ ನಂಬಿಸಿ ಮೀಟಿಂಗ್ ನಲ್ಲಿದ್ದಂತಹ ವ್ಯಕ್ತಿಯನ್ನ ಕೊಂದು ಹಾಕಿದ್ರು. ಆತನ ಜೊತೆಯಲ್ಲಿ ಸುಮಾರು 40 ಜನ ಹಿರಿಯ ಸೇನಾ ಅಧಿಕಾರಿಗಳನ್ನು ಸಹ ಕೊಂದು ಹಾಕಿದ್ರು. ಸೊ ಅದು ಸ್ಪಷ್ಟವಾಗಿ ಏನಂದ್ರೆ ಆಯತುಲ್ಲಾ ಅಲಿ ಖಾಮಿನೈ ಶರಣಾಗೋದಿಲ್ಲ, ಆತನ ಮನಸ್ಥಿತಿ ಶರಣಾಗೋ ಮನಸ್ಥಿತಿ ಅಲ್ಲ ಅನ್ನೋದು ಇಸ್ರೇಲ್ಗೆ ಗೊತ್ತಿತ್ತು. ಮತ್ತು ಅವರು ಸಹ ಪದೇ ಪದೇ ಒತ್ತಿ ಹೇಳ್ತಿದ್ರು, ನಾನು ಸಾವನ್ನ ಅಪ್ಕೊಳ್ತೀನಿ, ಅಮೆರಿಕ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲೋದಿಲ್ಲ, ಶರಣಾಗೋ ಮಾತೇ ಇಲ್ಲ, ಯುದ್ಧಕ್ಕೆ ಬಂದ್ರೆ ಯುದ್ಧದಲ್ಲೇ ತೀರ್ಮಾನ ಮಾಡ್ತೀವಿ ನಾವು ಅಂತೆಲ್ಲ ಹೇಳ್ಕೊಳ್ತಿದ್ರು. ಸೊ ಅವರ ಧೈರ್ಯ ಆ ಮಟ್ಟಕ್ಕಿತ್ತು. ಯಾವುದೇ ಕಾರಣಕ್ಕೂ ನಾವು ಅಮೆರಿಕ ಮುಂದೆ ಮಂಡಿ ಇರೋದಿಲ್ಲ, ಅವರಿಗೆ ಶರಣಾಗೋದಿಲ್ಲ, ಅವರ ಮಾತು ಕೇಳಲ್ಲ, ನಮಗೆ ಏನು ಸರಿ ಅನ್ಸುತ್ತೋ, ನಮ್ಮ ದೇಶಕ್ಕೆ ಯಾವುದು ಹಿತ ಅನ್ಸುತ್ತೋ ಅದನ್ನೇ ನಾವು ಮಾಡ್ತೀವಿ. ಅದು ಸರಿನೋ ತಪ್ಪೋ ಬೇರೆ ವಿಚಾರ, ಅವರ ಯೋಚನೆ ಪ್ರಕಾರವೇ ದೇಶ ನಡೆಯೋದು, ತಪ್ಪ ಸರಿಯ ಬೇರೆ ವಿಚಾರ. ಬಟ್ ಅವರ ನಿಲುವಿತ್ತಲ್ಲ, ಗಟ್ಟಿ ನಿಲುವು ಖಾಮಿನೆ ಇದು, ಅದು ಬಹಳ ಮುಖ್ಯವಾದಂತಹದ್ದು. ಆದರೆ ಈ ಕಡೆ ಅದಕ್ಕೆ ತದ್ವಿರುದ್ಧವಾಗಿ ಭಾರತದಲ್ಲಿ ಏನಾಗ್ತಿದೆ, ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಒಂದು ಟ್ವೀಟ್ ಮಾಡಿ ಹೇಳ್ತಾರೆ, ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಾನು ಸೀಸ್ ಫೈರ್ ಮಾಡಿಸಿದ್ದೀನಿ, ಇಬ್ಬರಿಗೂ ಹೆದರ್ಸಿದ್ದೀನಿ, ವ್ಯಾಪಾರದ ಬೆದರಿಕೆ ಹಾಕಿ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ಇಲ್ಲದೆ ಹೋಗಿದ್ರೆ ಲಕ್ಷಾಂತರ ಜನ ಸತ್ತು ಹೋಗ್ತಿದ್ರು, ಇಬ್ರು ಒಬ್ಬರ ಮೇಲೊಬ್ರು ಅಣುಬಾಂಬುಗಳನ್ನ ಹಾಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು, ನಾನು ಅದನ್ನ ನಿಲ್ಲಿಸಿದ್ದೀನಿ, ನಾನು ಹೇಳಿದ್ದಕ್ಕೆ ನಿಲ್ಲಿಸಿದ್ದಾರೆ. ಟ್ರಂಪ್ ಭಾರತನೂ ಡಿಕ್ಲೇರ್ ಮಾಡಲ್ಲ ಅಥವಾ ಅನೌನ್ಸ್ ಮಾಡಲ್ಲ, ಪಾಕಿಸ್ತಾನನೂ ಅನೌನ್ಸ್ ಮಾಡೋದಿಲ್ಲ. ಯುದ್ಧ ಆಗ್ತಿರೋದು ಅಥವಾ ಸಂಘರ್ಷ ಆಗ್ತಿರೋದು ಭಾರತ ಪಾಕಿಸ್ತಾನ ನಡುವೆ, ಬಟ್ ಹೇಳಿಕೆ ಬರುವಂತಹದ್ದು, ಯುದ್ಧ ವಿರಾಮ ಘೋಷಣೆ ಆಗುವಂತಹದ್ದು ಟ್ರಂಪ್ ಮೂಲಕ. ಆ ನಂತರ ಟ್ರಂಪ್ ನಿಮ್ಮ ಮೇಲೆ ಅಷ್ಟು ಟ್ಯಾರಿಫ್ ಹಾಕ್ತೀನಿ, ಇಷ್ಟು ಟ್ಯಾರಿಫ್ ಹಾಕ್ತೀನಿ, 50%, ಅದಕ್ಕೆ ಮೇಲೆ 25%, ಏನೇನೋ ಟ್ಯಾರಿಫ್ಗಳು ಹಾಕಿ ಬಗ್ಗಿಸಿ ಕೊನೆಗೊಂದು ಒಪ್ಪಂದ, ಅಮೆರಿಕಾಗೆ ಹೇಗೆ ಬೇಕು ಹಾಗೆ ಒಪ್ಪಂದ. ಕೃಷಿ ಕ್ಷೇತ್ರದಲ್ಲಿ ಸಹ ಅಮೆರಿಕದ ವಸ್ತುಗಳು ಬಂದು ಬೀಳೋ ರೀತಿಯಲ್ಲಿ ಒಂದು ಒಪ್ಪಂದ, ಕೃಷಿಕರ
ರೈತರ ಕತ್ತು ಹಿಸುಕುವಂತಹ ರೀತಿಯ ಒಂದು ಒಪ್ಪಂದ ಭಾರತ ಸಹಿ ಹಾಕಿ ಬಂತು. ಆ ನಂತರ ನೋಡಿ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು, ಇರಾನಿಂದ ಆಯಿಲ್ ಖರೀದಿ ಮಾಡಬಾರ್ದು, ವೆನಿಜುವೆಲಾದ ಅಮೆರಿಕನ್ ಕಂಪನಿಗಳ ಆಯಿಲ್ ಅನ್ನೇ ಖರೀದಿ ಮಾಡಬೇಕು. ಇದೆಲ್ಲವನ್ನು ಸಹ ಡಿಕ್ಟೇಟ್ ಮಾಡಿಕೊಂಡೇ ಬರ್ತಿತ್ತು. ನರೇಂದ್ರ ಮೋದಿ ಎಲ್ಲವನ್ನು ಮೌನವಾಗಿ ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಬರೀ ಎಸ್ ಸರ್. ಅದಕ್ಕೆ ವಿಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ, ನರೇಂದರ್ ಸರೆಂಡರ್ ಅಂತ ಒಂದು ಘೋಷಣೆಯನ್ನ ಹುಟ್ಟು ಹಾಕಿದ್ರು. ಅದು ಸೂಕ್ತವಾಗಿತ್ತು ಅಂತಲೇ ಅನ್ಸುತ್ತೆ, ಸೂಕ್ತವಾಗಿತ್ತು. ಅದಾದ ನಂತರ ಇತ್ತೀಚೆಗಾಗಿದ್ದೇನು, ದಿಢೀರ್ ಅಂತ ಅಮೆರಿಕ ಹೇಳುತ್ತೆ, ಇರಾನ್ ಯುದ್ಧದ ಸನ್ನಿವೇಶದಲ್ಲಿ ಆಯಿಲ್ ಕೊರತೆ ಆಗ್ತಿದೆ ಅಲ್ವಾ, ಹಾಗಾಗಿ ಭಾರತಕ್ಕೆ ರಷ್ಯಾದ ಆಯಿಲ್ ಅನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ 30 ದಿನಗಳಿಗೆ ಅನುಮತಿ ಕೊಟ್ಟಿದ್ದೀವಿ, ವಿ ಹ್ಯಾವ್ ಗಿವನ್ ದ ಪರ್ಮಿಷನ್ ಅಂತ ಹೇಳ್ತಾರೆ ಅಲ್ಲಿನ ಮಿನಿಸ್ಟರ್ಗಳು, ಕಾರ್ಯದರ್ಶಿಗಳು. ಎಷ್ಟು ದುರಹಂಕಾರ ನೋಡಿ ಅವ್ರಿಗೆ. ಬಟ್ ಇವ್ರಿಗೆ ಅದನ್ನ ವಿರೋಧಿಸುವಂತಹ ಧೈರ್ಯ ಇರಲ್ಲ, ಅದರ ವಿರುದ್ಧ ಒಂದು ಪದ ಮಾತಾಡೋದಿಲ್ಲ. ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರ್ಕೊಂಡು ಬಿಜೆಪಿಯವರು ತಮ್ಮ ಬೆನ್ನು ತಾವೇ ತಟ್ಕೊಳ್ತಾರೆ. ಆ ಬಿಜೆಪಿಯವರ ಬೂಟು ನೆಕ್ಕುವಂತಹ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ, ಬಿಜೆಪಿ ಹೇಳಿದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಅಂತ ಸುದ್ದಿ ಮಾಡ್ತವೆ. ಇನ್ನು ಲೇಟೆಸ್ಟ್ ಏನು, ಭಾರತದ ಆಹ್ವಾನದ ಮೇಲೆ ಭಾರತಕ್ಕೆ ಬಂದಿದ್ದಂತಹ ಇರಾನಿನ ನೌಕಾಪಡೆಯ ಹಡಗು ಅಮೆರಿಕ ದಾಳಿಗೆ ತುತ್ತಾಗತ್ತೆ. ಭಾರತಕ್ಕೆ ಬಂದಿತ್ತು, ಭಾರತ ಆಹ್ವಾನ ಕೊಟ್ಟಿತ್ತು ಅದಕ್ಕೆ. ಇಲ್ಲೊಂದು ಮಿಲನ್ 2026 ಅಂತ ವಿಶಾಖಪಟ್ಟಣಂನ ತೀರದಲ್ಲಿ ಒಂದು ಕಾರ್ಯಕ್ರಮವನ್ನ ಭಾರತ ಆಯೋಜಿಸಿತ್ತು. ಬೇರೆ ಬೇರೆ ದೇಶಗಳಿಂದ ನೌಕಾಪಡೆಗಳನ್ನ ಆಹ್ವಾನ ಕೊಟ್ಟು ಕರೆಸ್ಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳು ಭಾಗವಹಿಸಿದ್ರು. ಅಂತಹ ಕಾರ್ಯಕ್ರಮ ಮುಗಿಸಿಕೊಂಡು ಹೋಗುವಾಗ ಭಾರತದ ಜಲಗಡಿ ದಾಟಿದ ತಕ್ಷಣನೇ ಹಿಂದೂ ಮಹಾಸಾಗರದಲ್ಲಿ ಅದನ್ನ ಅಮೆರಿಕದ ಸಬ್ಮೆರೈನ್ಗಳು ಹೊಡೆದು ಹೋಗ್ತವೆ. 100 ಜನ ಸೈನಿಕರು ಸತ್ತು ಹೋದ್ರು, ನೇವಿ ಸೈನಿಕರು, ಇರಾನ್ನ ನೇವಿ ಸೈನಿಕರು. ಆ ಹಡಗು ಮುಳುಗೋಯ್ತು. ಶ್ರೀಲಂಕಾ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಭಾರತ ನಿಧಾನಕ್ಕೆ ಹೇಳಿಕೆ ಕೊಡುತ್ತೆ, ನಾವು ರಕ್ಷಣಾ ಕಾರ್ಯ ಮಾಡ್ತೀವಿ ಅಂತ. ಬಟ್ ಆ ದಾಳಿಯನ್ನ ಖಂಡಿಸುವಂತಹ ಧೈರ್ಯವನ್ನ ನರೇಂದ್ರ ಮೋದಿ ಸರ್ಕಾರ ತೋರಿಸೋದಿಲ್ಲ. ಭಾರತದ ಗಡಿಯಿಂದ ಅಷ್ಟು ಹತ್ತಿರದಲ್ಲಿ ಅಷ್ಟು ದೊಡ್ಡ ದಾಳಿ ನಡೆಸ್ತೀರಿ, ಅದು ನಮ್ಮ ಅತಿಥಿಗಳು, ಅತಿಥಿ ದೇವೋಭವ ಅಂತ ಇವರು ದಿನ ಬೆಳಗಾದ್ರೆ ನಾಲಿಗೆ ತಿರುಗೋದೇ ಇಲ್ಲ ಸಂಸ್ಕೃತಕ್ಕೆ. ಲೌಡೇನ ಭೋಜ್ಯಂ ಅಂತ ಹೇಳ್ಕೊಂಡು ಓಡಾಡೋದು ಬಾಯಿಗೆ ಬಂದಂಗೆ. ಅಂಥದ್ರಲ್ಲೂ ಆ ಸಂಸ್ಕೃತದ ಇದನ್ನ ಹೊರಳದೇ ಇರೋ ಭಾಷೆಯಲ್ಲೆಲ್ಲ ಪದಗಳನ್ನೆಲ್ಲ ಬಳಸಿ ಹೇಳುವಂತಹ ಇವರು ಅತಿಥಿ ದೇವೋಭವ ಅಂತ. ಆ ಅತಿಥಿ ದೇವೋಭವ, ಅತಿಥಿನ ಕರೆದಿದ್ರಿ, ಬಂದಿದ್ರಿ, ನಿಮ್ಮನ್ನ ನಂಬಿ ಬಂದ ಅತಿಥಿ ವಾಪಸ್ ಹೋಗ್ಬೇಕಾದ್ರೆ ಒಬ್ಬ ಕೊಂದು ಹಾಕ್ತಾನೆ. ನಿಮ್ಗೆ ಅದರ ವಿರುದ್ಧ ಮಾತಾಡೋದಕ್ಕೆ ಒಂದು ಮಾತು ಬರಲ್ಲ, ಒಂದು ಪದ ಬರಲ್ಲ. ಹೇಳಿತಾನೆ ತಾನೆ ಅದು. ನರೇಂದರ್ ಸರೆಂಡರ್ ಅಂತ ರಾಹುಲ್ ಗಾಂಧಿ ಹೇಳೋದ್ರಲ್ಲಿ ತಪ್ಪೆಲ್ಲಿ ಕಾಣುತ್ತೆ? ಸೊ ಇದೆಲ್ಲ ಸೇರ್ಕೊಳ್ಳುತ್ತೆ. ಅದರ ಜೊತೆಗೆ ಖಾಮಿನೈ ಅವರ ಹತ್ಯೆ ಆದಾಗ ಅದನ್ನ ಖಂಡಿಸೋದಕ್ಕೆ ಇವರಿಗೆ ಇಲ್ಲಿಯವರೆಗೆ ಬಾಯಿ ಬಂದಿಲ್ಲ. ಯಾರಿಗೆ? ನರೇಂದ್ರ ಮೋದಿಗೆ ಬಂದಿಲ್ಲ, ವಿದೇಶಾಂಗ ಸಚಿವರಿಗೆ ಬಂದಿಲ್ಲ. ಬಟ್ 5 ದಿನಗಳ ನಂತರ ಸ್ವಲ್ಪ ಧೈರ್ಯ ಮಾಡಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅನ್ನುವಂಥವರನ್ನ ದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿಗೆ ಕಳಿಸಿ ಅಲ್ಲಿ ಒಂದು ಸಂತಾಪ ಸೂಚಕ, ಅಲ್ಲೊಂದು ರಿಜಿಸ್ಟರ್ ಅಲ್ಲಿ ಸಂತಾಪ ಬಂದರು. ಇಷ್ಟೇ ಇವ್ರ ಕಥೆ. ಸೊ ಅದನ್ನ ಉಲ್ಲೇಖಿಸಿನೇ ಆನಂದ್ ಭಡೋರಿಯಾ, ಸಮಾಜವಾದಿ ಪಕ್ಷದ ಸಂಸದ, ಎಲ್ಲದರ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಖಾಮಿನೈಗೆ ನಾನು ಸಲಾಂ ಹೊಡಿತೀನಿ, ಯಾಕೆಂದ್ರೆ ಆತ ಮಂಡಿಯೂರ್ಲಿಲ್ಲ, ಶರಣಾಗ್ಲಿಲ್ಲ, ಪ್ರಾಣ ಬಿಟ್ಟ, ಹೋರಾಡಿ ಪ್ರಾಣ ಬಿಟ್ಟ. ಆದರೆ ಇಲ್ಲಿನ ಜನ ಮಂಡಿಯೂರ್ತಿದ್ದಾರೆ ಅಮೆರಿಕಾಗೆ ಅಂತ, ಮಂಡಿಯೂರ್ತಿದ್ದಾರೆ ಅಂತ. ಸೊ ಹೀಗೆ ಭಾರತದ ಸಂಸತ್ತಿನಲ್ಲಿ ಖಾಮಿನೈ ಸಾವಿನ ಕುರಿತಾಗಿ ಒಂದಷ್ಟು ಚರ್ಚೆ ಬಂತು. ಅದರ ವಿವರಗಳನ್ನ ಕೊಟ್ಟಿದ್ದೀನಿ ಅಷ್ಟೇ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.